1565ರಲ್ಲಿ 5 ಮುಸಲ್ಮಾನ್ ಶಾಹಿ ಮನೆತನದವರು ಸೇರಿ ಒಟ್ಟಾಗಿ ವಿಜಯನಗರ ಸಾಮ್ರಾಜ್ಯದ ಮೇಲೆ ಯುದ್ಧ ಸಾರ್ತಾರೆ. ಆಗಿನ ರಾಜ ರಾಮರಾಯರು ತಮಗೆ ಆಗುವಷ್ಟು ಸಂಖ್ಯೆಯಲ್ಲಿ ಗರಿಷ್ಠ ಸಂಖ್ಯೆಯಲ್ಲಿ ಸೈನ್ಯನ ಸೇರಿಸಿ ಅವರು ಸ್ವತಃ ಯುದ್ಧ ನಡೆಸಕ್ ಮುಂದಾಗ್ತಾರೆ. ಆದ್ರೆ ಅವ್ರಿಗೆ ವಯಸ್ಸಾಗಿತ್ತು. ಪಲ್ಲಕ್ಕಿಲ್ ಕೂತು ವೇಗವಾಗಿ ಎಲ್ಲರನ್ನು ಹುರಿದುಂಬಿಸ್ತಾ ಸಾಕ್ತಾ ಇರ್ತಾರೆ. ದುರದೃಷ್ಟವಶಾತ್ ಹಂಪಿ ಸೈನ್ಯದಲ್ಲಿರುವಂತ 2 ಮುಸಲ್ಮಾನ್ ಸೇನಾಧಿಕಾರಿಗಳು ತಮ್ಮ ತುಕಡಿಗಳೊಂದಿಗೆ ಶತ್ರು ಸೈನ್ಯನ ಸೇರ್ಕೊಂತಾರೆ. ಆದ್ರೆ ಎದೆಗುಂದದೆ ರಾಮರಾಯರು ತಮ್ಮ ಪಲ್ಲಕ್ಕಿಲ್ ಕೂತು ಎಲ್ಲರನ್ನು ಹುರಿದುಂಬಿಸ್ತಾ ಆಶಾವಾದದಿಂದ ಯುದ್ಧ ಮಾಡ್ತಾ ಇರ್ತಾರೆ. ಸ್ವಾಗತ ಸ್ನೇಹಿತರೆ, ನಾನು ನಿಮ್ಮನ್ನ ಇವಾಗ ರಾಣಿ ಸ್ನಾನ ಗೃಹ ಅಂದ್ರೆ ಕ್ವೀನ್ಸ್ ಬಾತ್ಗೆ ಕರ್ಕೊಂಡ್ ಬಂದಿದ್ದೀನಿ. ಏನಿದು ರಾಣಿಯರ ಸ್ನಾನ ಗೃಹ? ಹೆಸರೇ ಹೇಳೋ ಹಾಗೆ ವಿಜಯನಗರ ಸಾಮ್ರಾಜ್ಯದ ಅರಸರ ರಾಣಿಯರು ಇಲ್ಲಿ ವಾರಕ್ಕೊಮ್ಮೆ ಸ್ನಾನಕ್ಕೆ ಬರ್ತಿದ್ರು ಅಂತ ಮಾಹಿತಿ ಇದೆ. ಈ ಸ್ನಾನ ಗೃಹ ಹೊರಗಡೆಯಿಂದ ನೋಡಿದ್ರೆ ನಿಮಗೆ ಒಂದು ಚೌಕಾಕಾರದ ಒಂದು ಸಾಧಾರಣ ಕಟ್ಟಡದಂತೆ ಕಾಣಿಸುತ್ತೆ. ಆದರೆ ಒಳಗಡೆ ಹೋದ್ರೆ ಗೊತ್ತಾಗುತ್ತೆ ಒಂದು ಅದ್ಭುತ ಲೋಕವನ್ನು ಕ್ರಿಯೇಟ್ ಮಾಡಿದ್ದಾರೆ. ಈ ಕಟ್ಟಡವನ್ನ ಸುಮಾರು 15ನೇ ಶತಮಾನದಲ್ಲಿ ಕಟ್ಟಿದ್ದಾರೆ ಅಂತ ಇಲ್ಲಿ ಇತಿಹಾಸಕಾರರು ಊಹಿಸ್ತಾ ಇದ್ದಾರೆ. ಹಾಗಾಗಿ ಇದು 500 ವರ್ಷ ಹಳೆಯ ಕಟ್ಟಡ. ನೀವು ನೋಡೋ ಹಾಗೆ 500 ವರ್ಷದ ಹಿಂದೆನೆ ಈ ಗಾರೆಗಳಿಂದ ನಿರ್ಮಾಣ ಮಾಡುವಂತ ಟೆಕ್ನಿಕ್ ನ ವಿಜಯನಗರ ಅರಸರು ಯೂಸ್ ಮಾಡ್ತಾ ಇದ್ರು. ಸರಿ, ಇದು ಕಟ್ಟಡ ಅಂದ್ರೆ ಓಕೆ, ಆದ್ರೆ ಇದರಲ್ಲಿ ಏನ್ ವಿಶೇಷ ಅಂತ ಅಂದ್ರೆ ನೀವಿಲ್ಲಿ ನೋಡಬಹುದು. ಈ ಸ್ನಾನಗೃಹ ಸುಮಾರು 15 ಮೀಟರ್ ಚದರ ಅಗಲ ಮತ್ತೆ ಉದ್ದ, ಹಾಗೆ 1.8 ಮೀಟರ್ ಆಳದ ಈಜುಕೊಳ ಇದೆ. ಇದರಲ್ಲಿ ಈ ಈಜುಕೊಳಕ್ಕೆ ನೀರನ್ನು ಹೇಗೆ ಸರಬರಾಜು ಮಾಡ್ತಾ ಇದ್ರು ಅನ್ನೋದೇ ಒಂದು ಅಚ್ಚರಿ. ಹೇಗೆ ಅಂತಂದ್ರೆ, ನೀವು ಕಮಲಾಪುರ ಹೋಗೋ ದಾರಿನಲ್ಲಿ ಈ ಕ್ವೀನ್ಸ್ ಬಾತ್ ಸಿಗುತ್ತೆ. ಹಾಗೆ ಇದು ಅರಮನೆ ಆವರಣದಲ್ಲಿದೆ. ಈ ಸ್ಥಳಕ್ಕೆ ಸ್ನಾನ ಮಾಡೋದಕ್ಕೆ ರಾಣಿಯರಿಗೆ ತಿಳಿಯಾದ ನೀರು ಬೇಕಾಗಿರುತ್ತೆ. ಹಾಗಾಗಿ ಹತ್ತಿರದಲ್ಲೇ ಇರುವಂತ ಒಂದು 2 ಕಿಲೋಮೀಟರ್ ಹತ್ತಿರದಲ್ಲೇ ಇರುವಂತ ಕಮಲಾಪುರದ ಕೆರೆಯಿಂದ ಇಲ್ಲಿಗೆ ನೀರು ತಗೊಂಡ್ಬರ್ತಾರೆ, ಕಲ್ಲಿನ ಕಾಲುವೆ ಮುಖಾಂತರ. ಅಷ್ಟೇ ಅಲ್ಲ, ಆ ನೀರು ತಿಳಿಯಾಗಿರ್ಬೇಕು ಅನ್ನೋ ಕಾರಣದಲ್ಲಿ ಮೊದಲು ಹೊಂಡಕ್ಕೆ ಶೇಖರಣೆ ಮಾಡ್ತಾರೆ. ಇಲ್ಲಿ ನೀವು ಸುತ್ತಲೂ ನೋಡಬಹುದು, ಈ ಕಟ್ಟಡ ಸುತ್ತಲೂ ನೀರು ನಿಲ್ಲುವಂತ ದೊಡ್ಡ ಕಾಲುವೆಯನ್ನ ಮಾಡಿದ್ದಾರೆ. ಮೊದಲು ಈ ಕಾಲುವೆನಲ್ಲಿ ನೀರು ಪೂರ್ತಿಯಾಗಿ ತುಂಬಿ ತಿಳಿಯಾದ ನಂತರ ಈ ಜಾಗದಿಂದ ಆ ತಿಳಿ ನೀರು ಹರಿದು ಈ ಈಜುಕೊಳಕ್ ಬರ್ತಾ ಇತ್ತು. ಅಷ್ಟೇ ಅಲ್ಲ ಸ್ನೇಹಿತರೆ, ರಾಣಿಯರು ಸ್ನಾನ ಮಾಡಿದ್ಮೇಲೆ ಕೊಳೆ ಆಗಿರುವಂತಹ ನೀರನ್ನ ಹೊರಗಡೆ ಹೋಗೋದಕ್ಕೂ ವ್ಯವಸ್ಥೆ ಕೂಡ ಮಾಡಿದ್ರು. ನೀವು ಇಷ್ಟು ದೊಡ್ಡ ಈಜುಕೊಳವನ್ನ ಇಡೀ ಹಂಪೆನಲ್ಲಿ ಎಲ್ಲೂ ನೋಡಕ್ ಸಾಧ್ಯ ಇಲ್ಲ. ಅಷ್ಟೇ ಅಲ್ಲ ಸ್ನೇಹಿತರೆ, ಇಲ್ಲಿ ಸುಮಾರು 24 ಕಮಾನುಗಳಿದಾವೆ. ಅದರಲ್ಲಿ ಒಂದೊಂದು ಗುಮ್ಮಟವನ್ನ ಡಿಫ್ರೆಂಟ್ ಆಗಿ ಡಿಸೈನ್ ಮಾಡಿದ್ದಾರೆ. ಹಾಗೆ ಅದನ್ನ ವಿವಿಧ ರೀತಿಯಲ್ಲಿ ಅಲಂಕಾರ ಮಾಡಿದ್ದಾರೆ. ಇಲ್ಲಿ ಮಹಿಳೆಯರನ್ನ ಬಿಟ್ಟು ಗಂಡಸರನ್ನ ಅಲೋ ಮಾಡ್ತಾ ಇರೋದಿಲ್ಲ. ಅಷ್ಟೇ ಅಲ್ಲ, ನಾವು ಈ ಜಾಗವನ್ನ ನೇರವಾಗಿ ನೋಡೋದಕ್ಕಿಂತ ಆಗಿನ ಕಾಲದಲ್ಲಿ 500 ವರ್ಷಗಳ ಹಿಂದೆ ರಾಣಿಯರು ಸ್ನಾನ ಮಾಡ್ತಿದ್ದಂತ ಸಮಯದಲ್ಲಿ ನೋಡೋದಾದ್ರೆ ಜೊತೆಗೆ ನೀರ್ ಇತ್ತು ಅಂತಂದ್ರೆ ಹೇಗೆ ಕಾಣ್ತಾ ಇತ್ತು ಅಂತ ಈ 3D ಮಾಡೆಲ್ ಫೋಟೋ ಕಣ್ಣಿಗೆ ಕಟ್ಟೋ ರೀತಿ ತೋರಿಸುತ್ತೆ. ಇದನ್ನ ನೋಡಿದ್ ಒಂದು ಕ್ಷಣ ಅನ್ಸುತ್ತೆ, ವಾವ್, ಎಷ್ಟು ರಾಯಲ್ ಆಗಿ ಬದುಕ್ತಾ ಇದ್ರು ಆ ವಿಜಯನಗರ ಸಾಮ್ರಾಜ್ಯದಲ್ಲಿ ಅಂತ. ಆ ಪಿರಂಗಿಗಳ ಸೌಂಡ್ಗೆ ಒಂದು ಆನೆ ಕೋಪ್ಕೊಂಡು ಎಲ್ರ ಮುಂದೆ ಬಂದಾಗ ಆ ಪಲ್ಲಕ್ಕಿನ ಬಿಟ್ಟು ಎಲ್ಲ ಸೈನಿಕರು ಓಡೋಗ್ಬಿಡ್ತಾರೆ. ಆಗ ರಾಮರಾಯರು ಒಬ್ಬರೇ ಆಗ್ತಾರೆ. ರಾಮರಾಯನ ಸೆರೆ ಹಿಡಿದಾಗ ಹುಸೇನ್ ನಿಜಾಮ್ ಶಾಹಿ ಅನ್ನೋನು ಅವ್ರನ್ನ ತಲೆ ಕತ್ತರಿಸಿ ಒಂದು ಈಟಿಗೆ ಸಿಗಿಸಿ ಯುದ್ಧ ರಂಗದಲ್ಲಿ ಉದ್ದಟತನ ಮೆರಿತಾನೆ. ಇಲ್ಲಿಗೆ ವಿಜಯನಗರ ಸಾಮ್ರಾಜ್ಯದ ಅಂತ್ಯ ಶುರುವಾಗುತ್ತೆ. ಈ ಯುದ್ಧ ಗೆದ್ದ ನಂತರ ಆ ಶಾಹಿ ಮನೆತನಗಳ ಎಲ್ಲಾ ಸೈನಿಕರು ದಿನ ಬೆಳಗ್ಗೆ ಹಾರಿಕೋಲು, ಬೆಂಕಿ, ಕೊಡ್ಲಿನ ಹಿಡಿದು 6 ತಿಂಗಳ ಕಾಲ ಈ ವಿಜಯನಗರ ಸಾಮ್ರಾಜ್ಯದಲ್ಲಿರುವಂತಹ ಕಲಾಕೃತಿಗಳನ್ನ, ಮೂರ್ತಿಗಳನ್ನ, ಕಟ್ಟಡಗಳನ್ನ ಧ್ವಂಸ ಮಾಡ್ತಾರೆ. ಇಡೀ ಪ್ರಪಂಚದಲ್ಲಿ ಅತ್ಯಂತ ಶ್ರೀಮಂತವಾಗಿದ್ದ ಸಂಪತ್ತಿನ ಹೊಳೆ ಹರಿತಿದ್ದ ಈ ವಿಜಯನಗರನ್ನ ದೋಚಲಾಗುತ್ತೆ. ಆ ರೀತಿ ದೋಚಿದ್ರ ಪರಿಣಾಮ ಆಗಿ ಎಲ್ಲಾ ವಿಗ್ರಹಗಳನ್ನು ಧ್ವಂಸ ಮಾಡಿದ್ದು, ಎಲ್ಲಾ ಕಲಾಕೃತಿಗಳನ್ನು ಧ್ವಂಸ ಮಾಡಿದ ರೀತಿಯಾಗಿ ಇವಾಗಿನ ಹಂಪೆ ಹಾಳು ಹಂಪೆ ಆಗಿದೆ. ಅಷ್ಟು ಶ್ರೀಮಂತವಾಗಿದ್ದ ನಗರ ಇವಾಗ ನೋಡಿ ಹಾಳು ಹಂಪೆ ಆಗಿದೆ. ನೀವು ಮೊದಲಿಗೆ ಬಂದಾಗ ಎಷ್ಟು ಹೆಮ್ಮೆ ಆಗುತ್ತೆ, ಎಷ್ಟು ಮೈ ರೋಮಾಂಚನ ಆಗುತ್ತೋ ಅಷ್ಟೇ ನೀವು ಹಂಪೆ ನೋಡ್ಕೊಂಡು ಹೋಗುವಾಗ ಬೇಜಾರಾಗುತ್ತೆ. ಸ್ನೇಹಿತರೆ, ಅರಮನೆ ಆವರಣದಲ್ಲಿ ಹಜಾರಾರಾಮ ಟೆಂಪಲ್ ಹತ್ರ ನಿಮಗೆ ಪುರಾತತ್ವ ಸಂಗ್ರಹಾಲಯ ಅಥವಾ ಆರ್ಕಾಲಜಿಕಲ್ ಡಿಪಾರ್ಟ್ಮೆಂಟ್ ಸಿಗುತ್ತೆ. ಅಲ್ಲಿ ನಿಮಗೆ ಹಂಪಿಲ್ ಸಿಕ್ಕಿರುವಂತಹ ಮೂಲ ವಿಗ್ರಹಗಳನ್ನು ತಂದು ಇಲ್ಲಿ ಮ್ಯೂಸಿಯಂ ನಲ್ಲಿ ಇಟ್ಟಿದ್ದಾರೆ. ಅದನ್ನು ನೀವು ನೋಡಬಹುದು.
1565ರಲ್ಲಿ ಬಹುಮನಿ ಸುಲ್ತಾನರು ಮತ್ತು ವಿಜಯನಗರ ಅರಸರಿಗೆ ಯುದ್ಧ ನಡೀತು. ಅದಾದ ನಂತರ ದಾಳಿಕೋರರು ಏನು ನಾಶ ಮಾಡ್ತಾರೆ ಹಂಪಿನ, ಅಲ್ಲಿ ಸಿಕ್ಕಿರುವಂತಹ ವಿಗ್ರಹಗಳನ್ನ ತಂದು ಇಲ್ಲಿ ಹಾಗೆ ಇಟ್ಟಿದ್ದಾರೆ. ಅದನ್ನ ನೀವು ನೋಡಬಹುದು. ಸ್ನೇಹಿತರೆ, ಅಂಡರ್ ಗ್ರೌಂಡ್ ಶಿವ ಟೆಂಪಲ್ ನ ನೋಡ್ಕೊಂಡು ಹೋಗ್ಬೇಕಾದ್ರೆ ನಿಮಗೆ ದಾರಿಯಲ್ಲಿ ಅಕ್ಕ ತಂಗಿ ಗುಡ್ಡ ಅಂತ ಸಿಗುತ್ತೆ. ಏನಿದು ಅಕ್ಕ ತಂಗಿ? ನೀವು ಶ್ರೀ ಮಂಜುನಾಥ ಸಿನಿಮಾನ ನೋಡಿದೀರಾ? ಅದರಲ್ಲಿ ಅರ್ಜುನ್ ಸರ್ಜಾರ್ನ ಕೊಲ್ಲೋ ಅಂತ ಸೀನ್ ಇದೆ. ಅಲ್ಲಿ ನೀವು ಈ ಅಕ್ಕ ತಂಗಿರ ಕಲ್ಲನ್ನ ನೋಡಿರ್ತೀರ. ನಾವೀಗ ಅದೇ ಸ್ಥಳದಲ್ಲಿದ್ದೀವಿ. ನೀವು ಈ 2 ದೊಡ್ಡ ಕಲ್ಲುಗಳನ್ನ ನೋಡಬಹುದು. ಒಬ್ರಿಗೊಬ್ರು ತಲೆ ಕೊಟ್ಟು ಕುತ್ಕೊಂಡಿರೋ ರೀತಿ ಇದೆ. ಇದ್ರ ಏನರ್ಥ ಅಂತ ಅಂದ್ರೆ, ಇಲ್ಲಿರೋ ಜಾನಪದ ಕಥೆಯ ಪ್ರಕಾರ ಇಬ್ಬರು ಅಕ್ಕ ತಂಗಿ ಆಗಿನ ಕಾಲದಲ್ಲಿ ವಿಜಯನಗರ ಎಷ್ಟು ವಿಜೃಂಭಣೆ ಇತ್ತು, ಆಗಿನ ಕಾಲದಲ್ಲಿ ಹಂಪೆನ ನೋಡಕ್ ಬಂದಿರ್ತಾರೆ. ನೋಡಿ ಆದ್ಮೇಲೆ ಇಲ್ಲಿ ಕುತ್ಕೊಂಡು ದಣಿವಾರಿಸ್ಕೊಳ್ತಾ ಇದ್ದಾಗ ಅವ್ರಿಬ್ರು ಮಾತಾಡ್ಕೊಳ್ತಾರೆ, ಈ ಹಂಪೆಲಿ ಏನು ಇಲ್ಲ, ಬರೀ ಕಲ್ಲು ಬಿಟ್ರೆ ಏನು ಇಲ್ಲ ಅಂತ ಆಡ್ಕೊಳ್ತಾರಂತೆ. ಈ ವಿಚಾರ ನಗರದ ದೇವತೆಗೆ ತಿಳಿದು ಇವರಿಬ್ಬರನ್ನು ಶಾಪ ಕೊಟ್ಟು ಕಲ್ಲನ್ನಾಗಿ ಮಾಡ್ತಾಳೆ. ಹಾಗಾಗಿ ಇದಕ್ಕೆ ಅಕ್ಕ ತಂಗಿ ಕಲ್ಲು ಅಥವಾ ಅಕ್ಕ ತಂಗಿ ಗುಡ್ಡ ಅಂತ ಹೆಸರು ಬಂತು ಅಂತ ಇಲ್ಲಿನ ಜಾನಪದ ಕತೆ ಹೇಳುತ್ತೆ. ಸ್ನೇಹಿತರೆ, ನಾನು ನಿಮ್ಮನ್ನ ಇವಾಗ ಅಂಜನಾದ್ರಿ ಬೆಟ್ಟಕ್ಕೆ ಕರ್ಕೊಂಡು ಹೋಗ್ಬೇಕು ಅಂತ ಇದ್ದೀನಿ. ಅಂಜನಾದ್ರಿ ಬೆಟ್ಟಕ್ಕೆ ಹೋಗ್ಬೇಕು ಅಂತಂದ್ರೆ ನಮಗೆ 2 ದಾರಿ ಇದೆ. ಒಂದು ಶಾರ್ಟ್ ಕಟ್ ಯಾವ್ದು ಅಂತ ಅಂದ್ರೆ, ಒಂದು ತುಂಬಾ ಹತ್ರನೇ ಆಗುವಂತಹ ದಾರಿ. ಅದು ನಿಮಗೆ ವಿರೂಪಾಕ್ಷ ಟೆಂಪಲ್ ನಿಂದ ಆ ನದಿ ದಡದಲ್ಲಿ ಹೋದ್ರೆ ಅಲ್ಲಿ ನಿಮಗೆ ಬೋಟ್ ಸಿಗುತ್ತೆ. 50 ರೂಪಾಯಿ ಚಾರ್ಜ್ ಮಾಡ್ತಾರೆ ಒಬ್ಬರಿಗೆ. ಅದನ್ನ ದಾಟಿದ್ರೆ ನೀವು ಕೇವಲ 8 ಕಿಲೋಮೀಟರ್ ಅಲ್ಲಿ ಅಂಜನಾದ್ರಿ ಬೆಟ್ಟವನ್ನ ತಲುಪ್ತೀರಾ. ಆದ್ರೆ ಇನ್ನೊಂದು ದಾರಿ ಇದೆ, ಅದು ಕಮಲಾಪುರಕ್ಕೆ ಹೋಗಿ ಅಲ್ಲಿಂದ ಅಂಜನಾದ್ರಿ ಬೆಟ್ಟವನ್ನ ತಲುಪಬಹುದು. ಅದು ನಿಮಗೆ ಸುಮಾರು 20ರಿಂದ 22 ಕಿಲೋಮೀಟರ್ ಆಗುತ್ತೆ. ಸೊ ನಾನು ನಿಮ್ಮನ್ನ ಕಮಲಾಪುರದಿಂದ ಕರ್ಕೊಂಡು ಹೋಗ್ತಾ ಇದ್ದೀನಿ. ಯಾಕಂತಂದ್ರೆ ಕಮಲಾಪುರದಲ್ಲಿ ನಿಮಗೆ ಆರ್ಕೊಲಾಜಿಕಲ್ ಡಿಪಾರ್ಟ್ಮೆಂಟ್ ಅಲ್ಲಿ ವಿಜಯನಗರ ಸಾಮ್ರಾಜ್ಯರು ಯೂಸ್ ಮಾಡ್ತಾ ಇದ್ದಂತಹ ಉಪಕರಣಗಳು, ಚಿನ್ನದ ನಾಣ್ಯಗಳು, ವಸ್ತ್ರಗಳನ್ನ ನೋಡಬಹುದು. ಅಷ್ಟೇ ಅಲ್ಲ, ನೀವೇನಾದ್ರೂ ಝೂ ಅಥವಾ ಪ್ರಾಣಿ ಸಂಗ್ರಹಾಲಯ ನೋಡಬೇಕು ಅಂತಂದ್ರೆ ಇಲ್ಲಿ ನಿಮಗೆ ಶ್ರೀ ಅಟಲ್ ಬಿಹಾರಿ ವಾಜಪೇಯಿ ಜುವಾಲಾಜಿಕಲ್ ಪಾರ್ಕ್ ಇದೆ. ಸೊ ನೀವೇನಾದ್ರೂ ಕುಟುಂಬ ಸಮೇತ ಬಂದಿದ್ರೆ, ಅದರಲ್ಲಿ ಮಕ್ಕಳಿದ್ರೆ ಇದನ್ನ ಮಿಸ್ ಮಾಡ್ಕೋಬೇಡಿ. ನಾವಿಲ್ಲಿ 150 ರೂಪಾಯಿನ ಕೊಟ್ಟು ಬಸ್ ಸಫಾರಿ ತಗೊಂಡ್ವಿ. ಅಲ್ಲಿ ನಿಮಗೆ ಹುಲಿ, ಸಿಂಹ, ಜಿಂಕೆಗಳನ್ನ, ಕರಡಿ ಮತ್ತೆ ಚಿರತೆಗಳನ್ನ ನೋಡಬಹುದು. ಈ ಪಾರ್ಕ್ ಅಷ್ಟೇನು ದೊಡ್ಡದಾಗಿಲ್ಲ, ಆದರೆ ಸುಮಾರು 1-1.5 ತಾಸು ನಿಮ್ಮ ಫ್ಯಾಮಿಲಿ ಜೊತೆ ಕಳೆಯೋದಕ್ಕೆ ಬೆಸ್ಟ್ ಪ್ಲೇಸ್. ಸ್ನೇಹಿತರೆ, ಈ ಝೂ ನೋಡಿ ಆದ್ಮೇಲೆ ನಾವು ಅಂಜನಾದ್ರಿ ಬೆಟ್ಟದ ಕಡೆಗೆ ಹೋಗ್ತಾ ಇದ್ವಿ. ಅಂಜನಾದ್ರಿ ಬೆಟ್ಟ ಮುಟ್ಟೋದಕ್ಕೂ ಮುಂಚೆ ನಿಮಗೆ ಸಿಗುತ್ತೆ ಮಾಲ್ಯವಂತ ಬೆಟ್ಟ. ಈ ಮಾಲ್ಯವಂತ ಬೆಟ್ಟದಲ್ಲಿ ರಘುನಾಥ ಮಾಲ್ಯವಂತ ದೇವಾಲಯ ಇದೆ. ರಘುನಾಥ ಅಂತಂದ್ರೆ ಶ್ರೀರಾಮಚಂದ್ರ. ಸ್ನೇಹಿತರೆ, ನಾವು ಹಿಂದಿನ ಭಾಗದಲ್ಲಿ ನೋಡಿರೋ ಹಾಗೆ ರಾಮಾಯಣದ ನಂಟು ಈ ಹಂಪೆಗಿದೆ. ಸೀತೆ ಸೆರಗು, ಸುಗ್ರೀವನ ಗುಹೆ, ಅಲ್ಲಿ ರಾವಣ ಸೀತೆಯನ್ನು ಹೊತ್ಕೊಂಡು ಹೋಗಬೇಕಾದ್ರೆ ಸೀತೆಯ ಕೆಲವು ಆಭರಣಗಳನ್ನ ಅಲ್ಲಿ ಬಿಸಾಕಿರ್ತಾಳೆ. ಹಾಗೆ ರಾಮಾಯಣದಲ್ಲಿ ಹೇಳೋ ಹಾಗೆ ಆಂಜನೇಯನ ಬಳಿ ಸೀತಾದೇವಿ ತನ್ನ ಚೂಡಾಮಣಿಯನ್ನ ಅಂತಂದ್ರೆ ಮುದ್ರೆ ಉಂಗುರವನ್ನ ಆಂಜನೇಯನಿಗೆ ಕೊಡ್ತಾಳೆ. ಆ ಕೊಟ್ಟಿರುವಂತಹ ಜಾಗ ಈ ಮಾಲ್ಯವಂತ ಬೆಟ್ಟ. ಅಷ್ಟೇ ಅಲ್ಲ, ಶ್ರೀರಾಮಚಂದ್ರನಿಗೆ ಆಂಜನೇಯ ಆ ಉಂಗುರವನ್ನ ಕೊಟ್ಟಿರುವಂತಹ ಜಾಗನೂ ಇದೇ ಜಾಗ. ಸ್ನೇಹಿತರೆ, ಶ್ರೀರಾಮಚಂದ್ರ ಸೀತೆಯನ್ನು ಹುಡುಕ್ತಾ ಬರೋವಾಗ ಸುಮಾರು 4 ತಿಂಗಳುಗಳ ಕಾಲ ಶ್ರೀರಾಮಚಂದ್ರ ಇಲ್ಲಿ ಉಳ್ಕೊಂಡಿರ್ತಾರೆ. ಹಾಗೆ ವಾಲಿನ ಸಂಹಾರ ಮಾಡಿರುವಂತಹ ಜಾಗನೂ ಕೂಡ ಇದೆ. ಅಂದ್ರೆ ಕಂಪ್ಲೀಟ್ ರಾಮಾಯಣದ ನಂಟು ನಿಮಗೆ ಇಲ್ಲಿ ಸಿಗುತ್ತೆ. ಅಷ್ಟೇ ಅಲ್ಲ ಸ್ನೇಹಿತರೆ, ರಾಮನಿಗೆ ಬಾಯಾರಿಕೆ ಆದಾಗ ಶ್ರೀ ಲಕ್ಷ್ಮಣ ಬಾಣವನ್ನ ಹೊಡೆದು ನೀರನ್ನ ತೆಗಿತಾನೆ. ಆ ಜಾಗ ಇದು. ಇದನ್ನ ರಾಮನ ದೋಣಿ ಅಥವಾ ಲಕ್ಷ್ಮಣ ದೋಣಿ ಅಂತಾನೂ ಕರೀತಾರೆ. ಈಗಲೂ ಕೂಡ ಈ ಬೆಟ್ಟದ ಮೇಲೆ ನೀರ್ ಹೇಗ್ ಬಂತು ಅಂತ ನನಗೆ ಗೊತ್ತಿಲ್ಲ. ಈಗಲೂ ಕೂಡ ಇಲ್ಲಿ ನೀರಿದೆ. ಅಷ್ಟೇ ಅಲ್ಲ ಸ್ನೇಹಿತರೆ, ನೀವು ಈ ದೇವಸ್ಥಾನಕ್ಕೆ ಯಾವುದೇ ಸಮಯದಲ್ಲಿ ಭೇಟಿ ಕೊಟ್ಟರು ಇಲ್ಲಿ ನಿಮಗೆ ರಾಮನ ಜಪ ಕೇಳಿ ಬರ್ತಾನೆ ಇರುತ್ತೆ. ಸುಮಾರು 10 ವರ್ಷದಿಂದ ಇಲ್ಲಿ ಸಾಧು ಸಂತರು ಪ್ರತಿದಿನ ಭಜನೆಗಳನ್ನ ಮಾಡ್ತಾ ಇರ್ತಾರೆ. ಹಾಗೆ ನೀವು ಒಳಗಡೆ ನೋಡಿದ್ರೆ ರಾಮ, ಲಕ್ಷ್ಮಣ, ಸೀತೆಯ ವಿಗ್ರಹಗಳನ್ನು ಕೂಡ ನೋಡ್ತೀರಾ. ಹಾಗಾಗಿ ಇಲ್ಲಿ ಪ್ರತಿನಿತ್ಯ ಪೂಜೆ ನಡೀತಾ ಇರುತ್ತೆ. ಅಷ್ಟೇ ಅಲ್ಲ ಸ್ನೇಹಿತರೆ, ಇನ್ನೊಂದು ಅಚ್ಚರಿ ಸಂಗತಿ ಅಂತಂದ್ರೆ ಇದನ್ನ ದಕ್ಷಿಣದ ಅಯೋಧ್ಯೆ ಅಂತಾನೆ ಕರೀತಾರೆ. ಸೊ ಎಷ್ಟು ಹೇಳಿದ್ರು ಸಾಲದು ಈ ದೇವಸ್ಥಾನದ ಬಗ್ಗೆ. ನೀವು ಶ್ರೀರಾಮಚಂದ್ರ ಇದ್ದಂತಹ ಸ್ಥಳವನ್ನ ನೋಡಬೇಕು, ಆ ಸ್ಥಳದಲ್ಲಿ ಕೂರಬೇಕು ಅಂತಂದ್ರೆ ಇದೇ ಈ ಮಾಲ್ಯವಂತ ಬೆಟ್ಟದಲ್ಲಿ.
ನನಗಂತೂ ತುಂಬಾನೇ ಧನ್ಯತಾ ಭಾವ ಬರ್ತಾ ಇದೆ. ಯಾಕೆ ಅಂತಂದ್ರೆ 4 ತಿಂಗಳುಗಳ ಕಾಲ ಶ್ರೀರಾಮ ಕೂತಿದ್ದಂತ ಸ್ಥಳದಲ್ಲಿ ನಾನಿದ್ದೀನಿ ಅಂತ. ಅಷ್ಟೇ ಅಲ್ಲ ಸ್ನೇಹಿತರೆ, ಈ ಬೆಟ್ಟದ ತುದಿನ ತಲುಪಿದ್ರೆ ನೀವು ಅಲ್ಲಿ ಸನ್ರೈಸ್ ನೋಡ್ಬೋದು. ಎಷ್ಟು ಚೆನ್ನಾಗಿರುತ್ತೆ ಅಂತಂದ್ರೆ ನಿಮಗೆ ಮಾತು ಬರೋದೇ ಇಲ್ಲ. ಸೊ ಮಾಲ್ಯವಂತ ಬೆಟ್ಟ ನೋಡಿ ಆದ್ಮೇಲೆ ನಾವು ಅಂಜನಾದ್ರಿ ಬೆಟ್ಟಕ್ಕೆ ಹೋಗ್ತಾ ಇದ್ವಿ. ಆದ್ರೆ ದಾರಿ ಮಧ್ಯೆ ನಿಮಗೆ ಶಬರಿ ಇರುವಂತಹ ಸ್ಥಳ ಸಿಗುತ್ತೆ. ಅದು ಪಂಪಾ ಸರೋವರಕ್ಕೆ ಕರ್ಕೊಂಡ್ ಬಂದಿದ್ದೀನಿ. ಪಂಪಾ ಸರೋವರ 2 ರೀತಿಯಲ್ಲಿ ನಮಗೆ ವಿಶೇಷ. ಅದರಲ್ಲಿ ಒಂದು, ಶಿವನ ಹೆಂಡತಿ ಪಾರ್ವತಿ ದೇವಿ ಶಿವನನ್ನ ಒಲಿಸ್ಕೊಳ್ಳೋದಕ್ಕೋಸ್ಕರ ಹಾಗೆ ತನ್ನ ಭಕ್ತಿಯನ್ನ ತೋರಿಸೋದಿಕ್ಕೆ ನೃತ್ಯ ಮಾಡಿರುವಂತಹ ಸ್ಥಳ. ಅಷ್ಟೇ ಅಲ್ಲ ಸ್ನೇಹಿತರೆ, ಇನ್ನೊಂದು ವಿಶೇಷ, ಅದು ರಾಮನ ಭಕ್ತೆ ಶಬರಿ ಕಾಯ್ತಾ ಇರುವಂತಹ ಸ್ಥಳ ಯಾವುದು ಅಂತಂದ್ರೆ ಇದು. ಸೊ ಇದರಿಂದ ಅರ್ಥ ಆಗುತ್ತೆ ನಾವು ಹಂಪೆಯಲ್ಲಿ ನೋಡ್ಕೊಂಡು ಆನೆಗೊಂದಿ ಅಥವಾ ಅಂಜನಾದ್ರಿ ಬೆಟ್ಟಕ್ಕೆ ಬರೋ ದಾರಿನಲ್ಲಿ ರಾಮ ಓಡಾಡಿರುವಂತ ಸ್ಥಳದಲ್ಲೇ ನಾವು ಓಡಾಡ್ತಿದೀವಿ ಅಂತ. ಈ ಬೆಟ್ಟಗಳಲ್ಲಿ ಸಾಲಲ್ಲಿ ನೋಡ್ತಾ ಹೋದಂಗೆಲ್ಲ ನಿಮಗೆ ಇಲ್ಲಿ ಕಾಣ್ತಾ ಇರೋದು ಅಂಜನಾದ್ರಿ ಬೆಟ್ಟ. ಈ ಅಂಜನಾದ್ರಿ ಬೆಟ್ಟ ಅಂತ ಯಾಕೆ ಹೆಸರು ಬಂತ ಅಂತಂದ್ರೆ, ಇಲ್ಲಿಯ ಸ್ಥಳೀಯ ನಂಬಿಕೆ ಪ್ರಕಾರ ಇಲ್ಲಿ ಹನುಮಂತನ ತಾಯಿ ಅಂಜನಿ ದೇವಿ ವಾಸವಾಗಿರ್ತಾರೆ. ಹಾಗಾಗಿ ಇದನ್ನ ಅಂಜನಾದ್ರಿ ಬೆಟ್ಟ ಅಂತ ಕರೀತಾರೆ. ಇದು ಆನೆಗೊಂದಿಲಿದೆ. ಅಷ್ಟೇ ಅಲ್ಲ ಸ್ನೇಹಿತರೆ, ಈ ಬೆಟ್ಟದಲ್ಲಿ ಆಂಜನೇಯ ಹುಟ್ಟಿದ್ದು ಅಂತ ತುಂಬಾ ಪ್ರಸಿದ್ಧಿಯಾಗಿದೆ. ನೀವು ಈ ದೇವಸ್ಥಾನನ ತಲುಪಬೇಕು ಅಂತ ಅಂದ್ರೆ ಸುಮಾರು 570 ಮೆಟ್ಟಲುಗಳನ್ನ ಹತ್ತಬೇಕು. ಈ ದೇವಸ್ಥಾನನ ಸಂಪೂರ್ಣವಾಗಿ ಬಿಳಿ ಬಣ್ಣದಲ್ಲಿ ಕೋಟ್ ಮಾಡಿದ್ದಾರೆ. ಹಾಗೆ ನೀವು ಮೇಲ್ಗಡೆ ನೋಡಿದ್ರೆ ಒಂದು ಚಿಕ್ಕದಾದ ಕಳಶ ಸಿಗುತ್ತೆ. ಹಾಗೆ ಈ ಬೆಟ್ಟದ ಮುಂದ್ಗಡೆ ನೋಡಿದಾಗ ಆಂಜನೇಯನ ಮುಖದ ರೀತಿ ನಿಮಗೆ ಗೋಚರವಾಗುತ್ತೆ. ಇಷ್ಟು ರಿಚ್ ಆಗಿರೋ ವೈಭವ ಇರೋ ಅಂತಹ ಸಂಸ್ಕೃತಿ ನಾಶ ಆಗಿದೆ ಅಂತ ನನಗೆ ಅನ್ನಿಸ್ತಾ ಇಲ್ಲ. ಈ ಸಂಸ್ಕೃತಿ ಮತ್ತೆ ಚಿಗುರೊಡೆಯಲಿ ಅನ್ನೋದೇ ನನ್ನ ಆಶಯ. ಸ್ನೇಹಿತರೆ, ಹಂಪಿನ ತೋರಿಸುವಂತ ಪ್ರಾಮಾಣಿಕ ಪ್ರಯತ್ನ ನಾನು ಮಾಡಿದ್ದೀನಿ ಅಂತ ಅನ್ಕೊಂಡಿದ್ದೀನಿ. ಎಲ್ಲಾದ್ರೂ ಚಿಕ್ಕ ಪುಟ್ಟ ತಪ್ಪುಗಳು ಕಾಣಿಸಿದ್ರೆ ದಯವಿಟ್ಟು ಕ್ಷಮಿಸಿ. ನಿಮಗೆ ಈ ವಿಡಿಯೋ ಖಂಡಿತ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆದರೆ ದಯವಿಟ್ಟು ಲೈಕ್ ಬಟನ್ನ ಕ್ಲಿಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ನಮಸ್ಕಾರ.